but the sunlight hits in so many ways. Grab my shades and hit the streets, no plan. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ನೀವು ಕೊಡುವಂತಹ ಒಂದು ಲೈಕು, ಕಮೆಂಟ್ಸು, ಸಬ್ಸ್ಕ್ರಿಪ್ಷನ್ ಇಂದಾನೆ ನಾವಿನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರೋಂತಹ ವಿಷಯ ಏನಪ್ಪಾ ಅಂತಂದ್ರೆ, ಯೂಟ್ಯೂಬ್ ಅವರು ಒಂದು ಹೊಸ ಫೀಚರ್ ನ ಯೂಟ್ಯೂಬ್ ಅಲ್ಲಿ ತಗೊಂಡ್ಬಂದಿದ್ದಾರೆ. ಅದು ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ. ಏನಪ್ಪಾ ಅಂತಂದ್ರೆ ವಿಸಿಟ್ ಕಮ್ಯುನಿಟಿ ಅಂತ. ವಿಸಿಟ್ ಕಮ್ಯುನಿಟಿಯಲ್ಲಿ ಯಾವ ತರ ಯೂಸ್ ಮಾಡ್ಬೇಕಂತ ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನ ಟೆಕ್ ವಿಡಿಯೋಸ್ ಅವರು ಹೊಸ ಫೀಚರ್ ಏನೇ ಯೂಟ್ಯೂಬರ್ ಬಿಟ್ರು ಅವ್ರು ಫಸ್ಟ್ ವಿಡಿಯೋಸ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಸೊ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ವಿಸಿಟ್ ಕಮ್ಯುನಿಟಿ ಬಗ್ಗೆ ಆಲ್ಮೋಸ್ಟ್ ಆಲ್ ಅದು ಬಂದಲ್ಲ 1 ವೀಕ್ 10 days ಗಿಂತ ಜಾಸ್ತಿನೇ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಜನ ಆಕ್ಟಿವೇಟ್ ಮಾಡ್ಕೊಂಡಿರ್ತಾರೆ, ಇನ್ನು ತುಂಬಾ ಜನ ಆಕ್ಟಿವೇಟ್ ಮಾಡ್ಕೊಂಡು ಇರಲ್ಲ. ಸೊ ಇದರಿಂದ ಅಡ್ವಾಂಟೇಜಸ್ ಏನು ಅಂತಾನು ಕೂಡ ಬೇರೆಯವರೆಲ್ಲ ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡಿರ್ತಾರೆ. ಬಟ್ ನಾನಿಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರೋ ವಿಷಯ ಏನಪ್ಪಾ ಅಂತಂದ್ರೆ, ವಿಸಿಟ್ ಕಮ್ಯುನಿಟಿನ ನಾನು ನನ್ನ ಚಾನಲ್ ಅಲ್ಲೂ ಕೂಡ ಆಕ್ಟಿವೇಟ್ ಮಾಡ್ಕೊಂಡಿದೀನಿ. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಚಾನಲ್ ಅಲ್ಲಿ ನಿಮ್ದು ಏನಿದೆ ಶಾರ್ಟ್ಸ್ ಆಗ್ಬೋದು, ವಿಡಿಯೋಸ್ ಆಗ್ಬೋದು, ಫೋಟೋಸ್ ಆಗ್ಬೋದು, ಮತ್ತೆ ಲಿಂಕ್ ಯಾವ್ದಾದ್ರು ಲಿಂಕ್ ಆತರ ಏನಿದ್ರು ನೀವು ಆರಾಮಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದು ಆಕ್ಟಿವೇಟ್ ಆಗಿ 24 hours 1 day ಆಗ್ಬೇಕು. 1 day ಆದ್ಮೇಲಿಂದ ನೀವು ಕೂಡ ನಿಮ್ದು ಏನಿರುತ್ತೆ ಅದನ್ನ ನನ್ನ ಚಾನಲ್ ಅಲ್ಲೂ ಕೂಡ ನೀವು ಪೋಸ್ಟ್ ಮಾಡ್ಬೋದು. ಸೊ ಇದರಿಂದ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಏನಂತ ಅನ್ಕೊಳ್ತೀವಿ ಅಂದ್ರೆ, ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇರುವಂತಹ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ ಅಲ್ಲಿ ನಮ್ದು ಲಿಂಕ್ ಆಗ್ಲಿ, ನಮ್ದು ಶಾರ್ಟ್ಸ್ ಆಗ್ಲಿ, ನಮ್ದು ವಿಡಿಯೋಸ್ ಆಗ್ಲಿ, ಫೋಟೋಸ್ ಆಗ್ಲಿ ಎಲ್ಲಾನು ನಾವು ಅಲ್ಲಿ ನಾವು ಪೋಸ್ಟ್ ಮಾಡಿದ್ರೆ ತುಂಬಾ ವ್ಯೂಸ್ ಬರುತ್ತೆ, ನಮ್ಗೆ ಅಲ್ಲಿ ತುಂಬಾ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಎಲ್ಲಾರ ಮೈಂಡ್ ಅಲ್ಲೂ ಅದೇ ಫಿಕ್ಸ್ ಆಗಿರುತ್ತೆ. ಸೊ ಇವನ್ ನನ್ಗೂ ಕೂಡ ಅದೇ ಆಯ್ತು. ಫಸ್ಟ್ ಗೆ ಫೀಚರ್ ಬಂದಾಗ ನಾನು ತುಂಬಾ ಜನ more than 4 lakhs ಸಬ್ಸ್ಕ್ರೈಬರ್ಸ್ ಇರೋಂತವ್ರು ಎಲ್ಲಾರ್ದು ಒಂದ್ 10 ಜನದು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರದ್ದು ವಿಸಿಟ್ ಕಮ್ಯುನಿಟಿಯಲ್ಲಿ ಅವ್ರ ಕಮ್ಯುನಿಟಿಯಲ್ಲಿ ಹೋಗ್ಬಿಟ್ಟು ನಂದು ಪೋಸ್ಟ್ ಎಲ್ಲ ಮಾಡಿದೆ. ಸೊ ಅದರಿಂದ ನನಗೆ ಏನು ಅಡ್ವಾಂಟೇಜ್ ಅಂತಾನೆ ಅನ್ಸಿಲ್ಲ. ಯಾಕಂತಂದ್ರೆ ಯಾರು ತುಂಬಾ ವ್ಯೂಸ್ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಲ್ಲಿ ತುಂಬಾ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ತುಂಬಾ ವ್ಯೂಸ್ ಬರುತ್ತೆ ಅಲ್ಲಿಂದ, ಆಮೇಲೆ ನಮಗೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ನಾವ್ ಹಾಕೋದಕ್ಕೆ ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ. ಅವ್ರು ಯಾಕಂದ್ರೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸೊ ಹಾಗಾಗಿ ನಮಗೂ ಬರುತ್ತೆ ಅನ್ನೋಂತ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ಕೂಡ ಅಲ್ಲಿ ಆತರ ಅಪ್ಲೋಡ್ ಮಾಡಿದೆ. ಬಟ್ ನನ್ ಕ್ಯಾಲ್ಕುಲೇಷನ್ ಅಲ್ಲಿ ತಪ್ಪಾಯ್ತು, ರಾಂಗ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ನಾನ್ ನಿಮ್ ಜೊತೆ ಇದನ್ನ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಸ್ವಲ್ಪ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದಾರೆ ಅಂದ ತಕ್ಷಣ ಅವರಿಗೆ ವ್ಯೂಸೇ ಬರಲ್ಲ. ಅವ್ರದ್ರಲ್ಲಿ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಅವ್ರಲ್ಲಿ ವಿಸಿಟ್ ಕಮ್ಯುನಿಟಿ ಪೋಸ್ಟ್ ಮಾಡಿದ್ರೆ ವ್ಯೂಸ್ ಬರಲ್ಲ ಅನ್ನೋಂಥದ್ದು ನಮ್ದು ಒಂದು ರಾಂಗ್ ಥಿಂಕಿಂಗ್ ಅಂತಾನೆ ಹೇಳ್ಬೋದು. ಆಮೇಲೆ ಅದನ್ನ ಒಂದ್ 3-4 days ಅದೇ ಮಾಡಿದೆ ನಾನು, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದು. ಅದಾದ್ಮೇಲೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಒಂದ್ 5,000 10,000ಕ್ಕಿಂತ ಕಡಿಮೆ ಯಾರು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವ್ರದಲ್ಲೂ ಕೂಡ ನಾನು ಇದನ್ನ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರದ್ದು ಕಮ್ಯುನಿಟಿಯಲ್ಲೂ ಕೂಡ ನಾನು ಪೋಸ್ಟ್ ಮಾಡಿದೆ. ಸೊ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದಕ್ಕಿಂತ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರೋಂತಹ ಚಾನಲ್ ಅಲ್ಲಿ ನನ್ಗೆ ಅಂದ್ರೆ ಪಾಸಿಟಿವಿಟಿ ಅಂದ್ರೆ ಸ್ವಲ್ಪ ಅಲ್ಲಿ ವ್ಯೂಸ್ ಬರೋದಾಗ್ಲಿ, ಅಲ್ಲಿಂದ ಲೈಕ್ಸ್ ಆಗ್ಲಿ, ನಾವ್ ಹಾಕುವಂತದ್ದು ಏನ್ ಹಾಕಿದೀವಿ ಅಂತ ಅವ್ರು ಕ್ಯೂರಿಯಾಸಿಟಿಯಿಂದ ನೋಡೋದಾಗ್ಲಿ, ಅದೆಲ್ಲಾನು ಸ್ವಲ್ಪ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರುವಂತಹ ಚಾನಲ್ ಅಲ್ಲಿ ನನ್ಗೆ ಏನೋ ಒಂದು ಪಾಸಿಟಿವಿಟಿ ಅನ್ನೋವಂಥದ್ದು ಸಿಕ್ತು. ಪಾಸಿಟಿವಿಟಿ ಅಂದ್ರೆ ಅಲ್ಲಿಂದ ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಬಂತು ಅಂತಾನೆ ಹೇಳ್ಬೋದು. ಅಂದ್ರೆ ನಾವ್ ಯಾವಾಗ್ಲೂ ರಾಂಗ್ ಥಿಂಕಿಂಗ್ ಅಂದ್ರೆ, ನಾನು ಯೂಟ್ಯೂಬ್ ಅಲ್ಲಿ ಏನೇ ಹೊಸದ್ ಮಾಡಿದ್ರು ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಹುಟ್ತಾನೆ ಎಲ್ಲಾನು ಕಲ್ತ್ಕೊಂಡ್ ಬಂದಿರಲ್ಲ. ಸೊ ಯೂಟ್ಯೂಬ್ ಎಲ್ಲ ನನ್ಗೆ ಹೊಸದು. ಸೊ ಹಾಗಾಗಿ ಯೂಟ್ಯೂಬ್ ಅಲ್ಲಿ ಏನೇ ಕಲ್ತ್ಕೊಂಡ್ರು ಅದು ಒಂದು ಹೊಸ ಲರ್ನಿಂಗ್ ತರನೇ ಇರುತ್ತೆ. ಹಾಗಾಗಿ ನಾನು ಯಾಕಂದ್ರೆ ಹೊಸದೇನಾದ್ರು ಕಲಿಬೇಕಂದ್ರೆ ನಮ್ಗೆ ಇಂಟ್ರೆಸ್ಟ್ ಇರ್ಬೇಕು. ಆಮೇಲೆ ಇಂಟ್ರೆಸ್ಟ್ ಇಟ್ಟು ಕಲ್ತ್ಕೊಂಡು ಆದ್ಮೇಲೆ ಅದರಿಂದ ನಮ್ಗೆ ಏನು ಎಫೆಕ್ಟ್ ಆಗ್ತಿದ್ಯಾ, ಅದರಿಂದ ಗುಡ್ ಥಿಂಕ್ ಏನು ಒಳ್ಳೇದಾಗ್ತಾ ಇದೆಯಾ ಅಥವಾ ಕೆಟ್ಟದಾಗ್ತಾ ಇದೆಯಾ ಅಂತ ಕೂಡ ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಅದರಿಂದ ಏನ್ ಆಗ್ತಿದೆ ಅಂತಾನು, ನಮ್ಗೆ ಅದರಿಂದ ಏನ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂತಾನು ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಯಾವ್ದೇ ಹೊಸ ಫೀಚರ್ ಬಂದ್ರೆ ಅದನ್ನ ಫಸ್ಟ್ ಏನಾದ್ರು ಮಾಡಿದ್ರೆ ಅದರಿಂದ ಏನಾಗತ್ತೆ ಏನ್ ಆತರ ಎಲ್ಲ ಅಬ್ಸರ್ವ್ ಮಾಡಿದಾಗ ನನ್ಗೆ ಇದು ಕಾಣಿಸ್ತು. ಸೊ ನನ್ ಥಿಂಕಿಂಗು ರಾಂಗ್ ಆಯ್ತು. ಎಲ್ಲರ ಥಿಂಕಿಂಗು ಅದೇ ತರ ಇರ್ಬೇಕಂತ ಏನಿಲ್ಲ.
ಸೊ ನಾನ್ ಥಿಂಕ್ ಮಾಡಿ ಇವಾಗ ನಾನ್ ತರನೇ ಎಲ್ರು ಥಿಂಕ್ ಮಾಡ್ತಾ ಇರ್ತಾರೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದ್ರ ಹತ್ರ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲ ಹಾಕಿದ್ರೆ ನಮ್ದು ವ್ಯೂಸ್ ಬರುತ್ತೆ ಅಂತ. ಸೊ ನೀವು ಕೂಡ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಯಾವ್ದು ತಪ್ಪ ಅನ್ಸುತ್ತೆ ಅಂತಾನು ಕೂಡ ನನ್ಗೂ ಕಮೆಂಟ್ ಮಾಡಿ ತಿಳಿಸಿ. ಬಟ್ ನನಗೆ ಆಗಿದ್ದು ಎಕ್ಸ್ಪೀರಿಯನ್ಸ್ ಇದು. ಇದೇನ್ ವಿಸಿಟ್ ಕಮ್ಯುನಿಟಿ ರೀಸೆಂಟ್ ಆಗಿ ಬಂದಿದೆ, 1-2 ವೀಕ್ಸ್ ಆಗಿದೆ ಅಷ್ಟೇ. ಸೊ ಆ 2 ವೀಕ್ಸ್ ಅಲ್ಲಿ ನಾನು ಇಷ್ಟೆಲ್ಲ ನೋಡಿ ಮಾಡಿ ಅಬ್ಸರ್ವ್ ಮಾಡಿ ನನಗ್ ಅನ್ಸಿದ್ದನ್ನ ನಾನು ನಿಮ್ ಜೊತೆ ವಿಡಿಯೋ ಮಾಡ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಅದು ಫೀಚರ್ ಬಂದ ತಕ್ಷಣ ನಾನು ಆಕ್ಟಿವೇಟ್ ಮಾಡ್ಕೊಂಡಿಲ್ಲ, 1 ವೀಕ್ ವರ್ಗು ನಾನು ಆಕ್ಟಿವೇಟ್ ಮಾಡ್ಕೊಂಡೇ ಇಲ್ಲ. ಈಗ 2 ಡೇಸ್ ಬ್ಯಾಕ್ ಅಷ್ಟೇನೆ ನಾನು ಆಕ್ಟಿವೇಟ್ ಮಾಡ್ಕೊಂಡಿದ್ದು. ಸೊ ನಾನು ಬೇರೆಯವ್ರ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ಚಾನಲ್ ಅಲ್ಲಿ ಎಲ್ಲ ಅಪ್ಲೋಡ್ ಮಾಡಿ ನೋಡಿ ಅದರಿಂದ ನನಗೇನ್ ರಿಸಲ್ಟ್ ಬಂತು ಅಂತ ಹೇಳಿ ನೋಡ್ಕೊಂಡು ಆಮೇಲೆ ಮತ್ತೆ ನಾನು ಈ ಕಡೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರೋ ಕಡೆಯಿಂದ ನನ್ಗೇನ್ ರಿಸಲ್ಟ್ ಬಂತು ಅಂತ ಹೇಳಿ ತಿಳ್ಕೊಂಡು ಎರಡನ್ನು ಯಾವ್ದ್ರಿಂದ ಗುಡ್ ರಿಸಲ್ಟ್ ಬಂತು ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಮ್ಯುನಿಟಿ ಪೋಸ್ಟ್ ಕೂಡ ನಿಮ್ದು ಏನ್ ಪೋಸ್ಟ್ ಮಾಡ್ಬೇಕಂತಿರ್ತೀರೋ ಪೋಸ್ಟ್ ಮಾಡಿ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. ಯಾರಿಗ್ ಗೊತ್ತು ಯಾರ್ ಲಕ್ಕು ಎಲ್ಲಿರುತ್ತೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಇನ್ ಕೇಸ್ ನೀವು ಕಡಿಮೆ ಸಬ್ಸ್ಕ್ರೈಬರ್ಸ್ ಇರುವಂತಹ ಚಾನಲ್ ಅಲ್ಲೂ ಕೂಡ ನಿಮ್ದು ಕಮ್ಯುನಿಟಿಯಲ್ಲಿ ನೀವು ಪೋಸ್ಟ್ ಮಾಡಿದಾಗ ಅದರಿಂದಾನೇ ನಿಮ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ಬೋದು, ವ್ಯೂಸು ಜಾಸ್ತಿ ಬರ್ಬೋದು. ಸೊ ಅಲ್ಲಿಂದನೂ ಕೂಡ ನಿಮ್ಗೆ ನಿಮ್ ಚಾನಲ್ಗೆ ಒಳ್ಳೆ ಬೆನಿಫಿಟ್ಸ್ ಕೂಡ ಸಿಗ್ಬೋದಲ್ವಾ. ಸೊ ಹಾಗಾಗಿ ನಾನು ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಹಾಗೆ ನನ್ನ ಚಾನಲ್ ಅಲ್ಲೂ ಕೂಡ 1,000 ಸಬ್ಸ್ಕ್ರೈಬರ್ಸ್ ಆಯ್ತು. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತಾನೆ ಹೇಳ್ತೀನಿ. ಹಾಗೆ ನಾನು ಹಾಕೋಂತಹ ವಿಡಿಯೋಸ್ ಸ್ವಲ್ಪ ವಾಚ್ ಮಾಡಿ. ಸೊ ಯಾಕಂತಂದ್ರೆ ನನ್ನ ವಿಡಿಯೋಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಆಲ್ ಹೆಲ್ತ್ ಮತ್ತೆ ಬ್ಯೂಟಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ವಿಡಿಯೋಸ್ನೇ ನಾನು ಜಾಸ್ತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ರೀಸನ್ ಇಷ್ಟೇ. ಸೊ ಎಲ್ಲರಿಗೂ ಇವಾಗ ನಮ್ದು ದೊಡ್ಡ ಫ್ಯಾಮಿಲಿ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಎಲ್ಲಾ ಕಡೆ ನೋಡ್ತಾ ಇರ್ತೀವಿ ಹೊರಗಡೆ ಫುಡ್ ತಿಂದು ಮತ್ತೆ ಅದು ಇದು ಕೆಮಿಕಲ್ ಫುಡ್ ಎಲ್ಲ ತಿಂದ್ಬಿಟ್ಟು ಎಷ್ಟು ಜನ ಎಷ್ಟು ಹೆಲ್ತ್ ನ ಹಾಳು ಮಾಡ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ನಾವು ಸುತ್ತಮುತ್ತ ಡೈಲಿ ನೋಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಾವು ಕಲಿಯುವಂಥದ್ದು ತುಂಬಾನೇ ಇರುತ್ತೆ. ಸೊ ಆರೋಗ್ಯ ಹಾಳಾದ್ಮೇಲೆ ಲಕ್ಷ ಗಟ್ಲೆ ನಾವು ಹಾಸ್ಪಿಟಲ್ಗೆ ಸುರಿಯೋದ್ರ ಬದಲು ನಾವು ತಿನ್ನೋಂತಹ ಆಹಾರದಲ್ಲಿ ನಮ್ದು ಸ್ವಲ್ಪ ಚೇಂಜಸ್ ನ ಮಾಡ್ಕೊಂತ ಬಂದ್ರೆ ನಾವಲ್ಲೋಗಿ ಹಾಸ್ಪಿಟಲ್ ಅಲ್ಲಿ ದುಡ್ಡು ಸುರಿಯೋದನ್ನ ಕಡಿಮೆ ಮಾಡ್ಬೋದು. ಹಾಗೆ ನಮ್ಮ ಆರೋಗ್ಯನೂ ನಾವು ಕಾಪಾಡ್ಕೋಬಹುದು ಅಂತ ನಾನು ಅದನ್ನೊಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನಿಮ್ಗೆ ಏನಾದ್ರು ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ನಂದು ಹಳೆ ವಿಡಿಯೋಸ್ ಎಲ್ಲಾನು ನೋಡಿ, ಎಲ್ಲ ಆಲ್ಮೋಸ್ಟ್ ಆಲ್ ಹೆಲ್ತ್ ಗೆ ರಿಲೇಟೆಡ್ ಆಗಿರುವಂತಹದ್ದೇ ಇರುತ್ತೆ. ಆಮೇಲೆ ನಾನು ಅಪ್ಲೋಡ್ ಮಾಡುವಂತಹ ಫುಡ್ಸ್ ಎಲ್ಲಾನು ಸ್ವಲ್ಪ ಓಲ್ಡ್ ಟ್ರೆಡಿಷನಲ್ ಮೆಥಡ್ ಇರುತ್ತೆ. ಯಾಕಂತಂದ್ರೆ ನನ್ಗೆ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಅಡಿಗೆಗಳು, ನಮ್ಮ ಅಮ್ಮ ಮಾಡ್ತಿದ್ದಂತಹ ಅಡಿಗೆಗಳು ಅದೆಲ್ಲ ನನ್ಗೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಹಾಗಾಗಿ ನಾನು ಅದನ್ನೇ ಇವಾಗ್ಲೂ ಕೂಡ ನಾನು ಅದನ್ನ ಮಾಡ್ತಾ ಇರ್ತೀನಿ. ಬಟ್ ಅದನ್ನೇ ಮಾಡ್ತೀನಿ ಅಂತಲ್ಲ, ಎಲ್ಲಾ ತರ ಫುಡ್ ನಾನು ಪ್ರಿಪೇರ್ ಮಾಡ್ತೀನಿ. ಬಟ್ ನಾನು ಜಾಸ್ತಿ ಫೋಕಸ್ ಮಾಡೋದು ಟ್ರೆಡಿಷನಲ್ ಫುಡ್ಗೆ. ಸೊ ಹಾಗಾಗಿ ಆ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದ್ರು ಟೈಮ್ ಇದ್ದು ಇಂಟ್ರೆಸ್ಟ್ ಇದೆ ಒಂದ್ಸಲ ನಂದು ಹಳೆ ವಿಡಿಯೋಸ್ ಎಲ್ಲಾನು ನೋಡ್ಕೊಂಡ್ ಬನ್ನಿ, ಅವಾಗ ನಿಮ್ಗೆನೆ ಗೊತ್ತಾಗುತ್ತೆ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.